ಅಲ್ಲ ರೀ, ತಮಿಳ್ನಾಡು ಟ್ರಿಪ್ಪೆಲ್ಲ ಬರೀ ಪಂಚಶಲ್ಯನಲ್ಲೇ ಮುಗಿಸ್ಬಿಟ್ರಲ್ರಿ, ಯಾಕೆ? ಇಲ್ಲಿ ನಾವು ಮುಖ್ಯವಾಗಿ ಬಂದಿದ್ದು ದೇವಸ್ಥಾನಗಳಿಗೆ. ಇಲ್ಲಿ ಕೇರಳದಲ್ಲಾಗಲಿ, ತಮಿಳ್ನಾಡಲ್ಲಾಗಲಿ, ಆಂಧ್ರದಲ್ಲಿ ಮತ್ತು ಕರ್ನಾಟಕ ಕೋಸ್ಟದಲ್ಲೆಲ್ಲ ಪಂಚಶಲ್ಯ ಮಾತ್ರ ಅಲೌಡ್ ಇದು. ಇಲ್ಲಿ ದೇವಸ್ಥಾನಗಳಲ್ಲಿ. ಇನ್ನು ಬೇರೆ ಬೇರೆ ಡ್ರೆಸ್ ಹಾಕೊಂಡ್ರೆ ಅದನ್ನೆಲ್ಲ ಬಿಚ್ತಾ ಇರಬೇಕಾಗತ್ತೆ. ಇದಾದರೆ ಅಲ್ಲ, ಡ್ರೈವ್ ಮಾಡೋಕ್ಕೆ ಆರಾಮಾಗಿತ್ತಾ? ಏನ್ರಿ? ಓ, ಯಾರೋ ಬಂದರು, ಅವ್ರಿಗೆ ಜಾಗ ಕೊಡೋಣ ಅಂತ ಶ್ರೀಧರ್ ಗುರೂಜಿ ಕಾರನ್ನು ಮುಂದೆ ತೆಗಿತಾ ಇದ್ದಾರೆ. ಪ್ರಶ್ನೆ ಮುಂದುವರಿಸ್ತೀನಿ. ಡ್ರೈವ್ ಮಾಡೋಕ್ಕೆ ಇದು ಕಂಫರ್ಟಬಲ್ ಆಗಿದೆಯಾ ಈ ಡ್ರೆಸ್? ಹೌದಾ? ಸೊ ನೀವು ರೆಕಮೆಂಡ್ ಮಾಡ್ತೀರಾ ಎಲ್ಲರಿಗೂ ನಮ್ಮ ಇಂಡಿಯನ್ಸ್ಗೆ ಪಂಚೆ ಮತ್ತು ಶಲ್ಯದಲ್ಲೇ ಇರಿ ಅಂತ? ಇಂಡಿಯನ್ ಟ್ರೆಡಿಷನಲ್ ಡ್ರೆಸ್ಸೇನೆ ಪಂಚೆ ಮತ್ತು ಶಲ್ಯ ಅದಿರಬೇಕು. ಕೆಲವರು ಪೈಜಾಮ ಜುಬ್ಬ ಹಾಕೊಳ್ತಾರೆ ನಾರ್ತ್ ಇಂಡಿಯನ್ಸಲ್ಲಿ, ಅದು ಓಕೆನೆ. ಆದರೆ ಸೌತ್ ಇಂಡಿಯನ್ಸಲ್ಲಿ ಅದು ಈ ಥರ ಬಿಸಿಲು ಪ್ರದೇಶದಲ್ಲಿ ಸ್ವಲ್ಪ ಫ್ರೀಯಾಗಿರುತ್ತೆ. ಟೈಟ್ ಆಗಿರೋ ಡ್ರೆಸ್ಗಳನ್ನೆಲ್ಲ ಹಾಕೊಳ್ಳೋದಕ್ಕಿಂತ ಇದು ಪರವಾಗಿಲ್ಲ. ದೇವಸ್ಥಾನಕ್ಕೆ ಹೋಗಲಿ, ಒಂದು ಮಠಕ್ಕೆ ಹೋಗಲಿ, ದರ್ಶನಕ್ಕಾಗಲಿ, ಊಟ ತಿಂಡಿ ವ್ಯವಸ್ಥೆಗಾಗಲಿ ಅದು ಚೆನ್ನಾಗಿರುತ್ತೆ. ಒಂಥರ ಹ್ಯಾಂಡಿಯಾಗಿದೆ, ಯೂಸರ್ ಫ್ರೆಂಡ್ಲಿ. ಕೇಳಿದ್ರಲ್ಲ ಶ್ರೀಧರ್ ಗುರೂಜಿ ಮಾತು.